ಬಿಜೆಪಿಯ ಅಧಿಕೃತ ಮಾಹಿತಿಯಲ್ಲಿ ಬಿಜೆಪಿಯವರ ಬಳಿನೇ ಇದ್ದಂಥ ಮಾಹಿತಿ 220 ಸೀಟು ಅಂತ ಅವರಿಗೆ ಮಾಹಿತಿ ಇತ್ತು. ಆದರೆ ಫಸ್ಟ್ ಜೂನ್ಗೆ ಈ ಎಕ್ಸಿಟ್ ಪೋಲಲ್ಲಿ ಕೊಟ್ಟಂಥ ಮಾಹಿತಿ ಏನಾಗಿತ್ತು ಅಂತ ರಾಹುಲ್ ಗಾಂಧಿ ಅವರ ಕ್ವಶನ್. ಇದೊಂದು ಭಾಗ. ಇದು ಯಾವುದಕ್ಕೆ ಪೂರಕ ಅವರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಷೇರು ಮಾರುಕಟ್ಟೆಯಲ್ಲಿ 31 ಲಕ್ಷ ಕೋಟಿ ರೂಪಾಯಿಗಳ ಹಗರಣ ಆಯಿತಲ್ಲ, ಇದಕ್ಕೆ ಕಾರಣಕರ್ತರು 3 ಜನ ಅಂತ ರಾಹುಲ್ ಗಾಂಧಿ ಅವರ ಆರೋಪ. ಹೇಗೆ ಅಂತ ಹೇಳಿದ್ರೆ ನೋಡಿ, ಮೇ ತಿಂಗಳ ಬೇರೆ ಬೇರೆ ದಿನಗಳಂದು ಒಂದು ಕಡೆ ಈ ದೇಶದ ಗೃಹ ಮಂತ್ರಿಗಳಾಗಿದ್ದ ಅಮಿತ್ ಶಾ ಅವರು, ನೀವು ಈಗ ಶೇರ್ ಖರೀದಿ ಮಾಡಿಬಿಡಿ, ಜೂನ್ 4ಗೆ ಶೂಟಪ್ ಆಗಿಬಿಡುತ್ತೆ ಅದು ಅಂತ ಒಂದು ಕಡೆ ಅಮಿತ್ ಶಾ ಮಾತಾಡ್ತಾರೆ. ಹೌದು, ಕೆಲವು ಸ್ಟಾಕ್ಸ್ಗಳೆಲ್ಲ ಮೇಲಕ್ಕೆ ಹೋಗುತ್ತೆ ಅಂತ ಈ ದೇಶದ ವಿತ್ತ ಮಂತ್ರಿ ಒಂದು ಕಡೆ ಮಾತಾಡ್ತಾರೆ. ಇನ್ ಪರ್ಟಿಕ್ಯುಲರ್ ಪ್ರಧಾನಮಂತ್ರಿಗಳು ಕೂಡ ಚುನಾವಣಾ ರ್ಯಾಲಿಗಳ ವೇಳೆಯಲ್ಲಿ ಬೇರೆ ಬೇರೆ ಕಡೆ ಮಾತನಾಡಬೇಕಾದ್ರೆ ಇದೇ ವಿಷಯವನ್ನು ಮಾತಾಡ್ತಾರೆ. ಏನಂತ ಹೇಳಿದ್ರೆ, ನೀವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬಿಡಿ, ಜೂನ್ 4 ಆದ ಮೇಲೆ ಅವೆಲ್ಲವೂ ಕೂಡ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿ ಜನ ಇದನ್ನು ನಂಬಿಕೊಂಡ್ರು. ರೀಟೇಲ್ ಇನ್ವೆಸ್ಟರ್ಸ್ ಅಂತ ಕರೆದ್ರು ರಾಹುಲ್ ಗಾಂಧಿಯವರನ್ನು. ರೀಟೇಲ್ ಅಂದರೆ ಚಿಲ್ಲರಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು, ಯಾರೋ ಲಕ್ಷಾಂತರ ಕೋಟಿ ಇಟ್ಕೊಂಡು ಇನ್ವೆಸ್ಟ್ ಮಾಡೋನ ಅಲ್ಲ. ಸಾಮಾನ್ಯ ಜನ, ಒಬ್ಬ 50,000 ಹಾಕ್ಬೋದು, 1 ಲಕ್ಷ ಹಾಕ್ಬೋದು, ಒಬ್ಬ 2 ಲಕ್ಷ ಹಾಕ್ಬೋದು, 5 ಲಕ್ಷ ಹಾಕ್ಬೋದು. ಈ ಥರ ಜನ ಏನು ಮಾಡಿದ್ರು, ಇವ್ರ ಮಾತುಗಳನ್ನು ನಂಬಿಕೊಂಡು ಸರ್ಕಾರಿ ಸ್ವಾಮ್ಯಗಳ ಸಂಸ್ಥೆಗಳ ಮೇಲೆ, ಬೇರೆ ಬೇರೆ ಸಂಸ್ಥೆಗಳ ಮೇಲೆ ದುಡ್ಡು ಹಾಕ್ಬಿಟ್ರು. ಈ ಶೇರ್ ಮಾರ್ಕೆಟ್ ದುಡ್ಡು ಹಾಕೋದು ಹೇಗೆ ಅಂದರೆ, ಶೇರ್ ಮಾರ್ಕೆಟಲ್ಲಿ ಯಾವುದೋ ಒಂದು ಸಂಸ್ಥೆ ಇರುತ್ತಪ್ಪ, ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ, ಇದು ಬೆಳೆಯುತ್ತೆ, ಸ್ಥಿರ ಸರ್ಕಾರ ಬಂದುಬಿಡುತ್ತೆ, ಇವ್ರದ್ದೇ ಗೌರ್ಮೆಂಟ್ ಮತ್ತೆ ಬಂದರೆ, ಇವತ್ತಿಗೆ ನಾನು ಒಂದು ಶೇರಿನ ಮೇಲೆ 67 ರೂಪಾಯೋ 75 ರೂಪಾಯೋ 100 ರೂಪಾಯೋ ಹಾಕಿದರೆ ಅದು 150 ಆಗಬಹುದು, 140 ಆಗಬಹುದು, 200 ರೂಪಾಯಿ ಆಗಿಬಿಡಬಹುದು. ಹಾಗೇನಾಗುತ್ತೆ, ಸಪೋಸ್ 100 ರೂಪಾಯಿ ಒಂದು ಶೇರಿನ ಲೆಕ್ಕದಲ್ಲಿ ಒಂದು 1 ಲಕ್ಷನೋ 2 ಲಕ್ಷನೋ ದುಡ್ಡು ಹಾಕಿದರೆ ಕೆಲವೇ ದಿನಗಳಲ್ಲಿ ಅದು 2.5 ಲಕ್ಷ ಆಗಬಹುದು, ಜೂನ್ 4 ಆದಮೇಲೆ 3 ಲಕ್ಷ ಆಗಬಹುದು, ಗೊತ್ತಿಲ್ಲ. ಈ ಥರ ಶೂಟಪ್ ಆಗಿಬಿಡುತ್ತೆ ಅಂತ ಅಮಿತ್ ಶಾನೂ ಮಾತಾಡಿದರು, ನರೇಂದ್ರ ಮೋದಿಯವರು ಮಾತಾಡಿದರು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾತಾಡಿದರು. ಜನ ಇವರ ಮಾತನ್ನು ನಂಬಿಕೊಂಡು ಇನ್ವೆಸ್ಟ್ ಮಾಡಿದ್ರು. ಏನಾಯಿತು, ಇದಕ್ಕೆ ಈಗ ಲಿಂಕ್ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಈ ಎಕ್ಸಿಟ್ ಪೋಲ್ ಅಂತ ಬಂತಲ್ಲ, ಎಕ್ಸಿಟ್ ಪೋಲ್ ಬಂದಾಗ ಜನ ನಂಬ್ಕೊಂಬಿಟ್ರು. 370 ಸೀಟ್ ಬರುತ್ತೆ ಇವರಿಗೆ, 380 ಸೀಟ್ ಬರುತ್ತೆ, ಬಬ್ಬಾ ಅಂಥೇಳಿ ಏನು ಮಾಡಿದ್ರು ಅವರು. ಆಗ ಇನ್ವೆಸ್ಟ್ ಮಾಡಿದ್ದೆ ಆಸೆ ಅಲ್ವೇನ್ರಿ ಕಾಮನ್ ಮ್ಯಾನ್ಗೆ. ಏನೋ 1 ಲಕ್ಷ ಹಾಕಿದ್ರೆ 1.5 ಲಕ್ಷ ಸಿಗುತ್ತೆ, 1 ಲಕ್ಷ ಸಿಗುತ್ತೆ, 2 ಲಕ್ಷ ಸಿಗುತ್ತೆ ಅಂದರೆ ಆಸೆ ಅವ್ರಿಗದು. ಅದನ್ನು ಒಡೆದವ್ರು ಯಾರು? ಅಂಥ ಹುದ್ದೆಯಲ್ಲಿ ಇದ್ದವರೇ ಹೇಳಬೇಕಾದಾಗ ನಾವ್ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ಬಾರ್ದು ಅಂತ ಜನ ಥಿಂಕ್ ಮಾಡಿರ್ತಾರೆ. ಆಗೇನು ಮಾಡಿದ್ರು, ಇನ್ವೆಸ್ಟ್ ಮಾಡಿಬಿಟ್ರು. ಈ ಎಕ್ಸಿಟ್ ಪೋಲ್ ಬೇರೆ ಬಂತು, 370, 350, 360 ಅಂತ ಬಂದಮೇಲೆ ಏನಾಯಿತು, ಇವ್ರಿಗೆ ಅದು ಪಿಕಪ್ ಆಯಿತು, ಮೇಲ್ಗಡೆ ಹೋಯಿತು. ಯಾವಾಗಲೂ ಶೇರ್ ಮಾರ್ಕೆಟ್ ಗ್ರೀನಲ್ಲಿದ್ದಾಗ ಕೆಲವು ಶೇರ್ಗಳಿಗೆ ಹೈ ಬೈಯಿಂಗ್ ಝೋನ್ ಅಂತ ಇರುತ್ತೆ. ಆ ಟೈಮಲ್ಲಿ ಕೆಲವರು ಕೊಂಡುಕೊಳ್ಳಲ್ಲ. ಕೆಲವ್ರಿಗೇನಾಗುತ್ತೆ, ಓಹೋ ಮೇಲೆ ಹೋಗ್ತಾ ಇದೆ ಮಾರ್ಕೆಟು, ಗ್ರೀನಲ್ಲಿದೆ ಇವತ್ತು, ಶೇರ್ ಮಾರ್ಕೆಟ್ ತುಂಬ ಶೂಟಪ್ ಆಗ್ತಾ ಇದೆ, ಹೋಗಲಿ ಅಂತ ಈಗ 50 ರೂಪಾಯಿ ಹಾಕಿದ್ರೆ ಒಂದು ಅರ್ಧ ಗಂಟೆಗೆಲ್ಲ ಅದು 100 ರೂಪಾಯಿ ಆಗುತ್ತೆ, 70 ರೂಪಾಯಿ ಆಗುತ್ತೆ ಅಂತ ದುಡ್ಡು ಹಾಕ್ಬಿಡ್ತಾರೆ. 50 ರೂಪಾಯಿ ನಿಮಗೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. 50 ರೂಪಾಯಿ ನಾವು 1000 ಶೇರ್ ಬೇಕಾದ್ರೂ ತೊಗೋಬೋದು, 10,000 ಬೇಕಾದ್ರೂ ತೊಗೋಬಹುದು. ಇಲ್ಲೇನಾಯಿತು, ಶೂಟಪ್ ಆಯಿತು, ಒಂದೇ ದಿನ ಅಷ್ಟೇ ಇರ್ತು ಎಲ್ಲ ಆಯಿತು. ಆದರೆ ಯಾವಾಗ ರಿಸಲ್ಟ್ ಬಂತಲ್ಲ, ಇವ್ರು ನಂಬ್ಕೊಂಡ್ಬಿಟ್ಟಿದ್ರು ಜೂನ್ 4ಕ್ಕೆ ಇವ್ರದ್ದು 370 ಸೀಟ್ ಬಂದುಬಿಡುತ್ತೆ, 380 ಸೀಟ್ ಬರುತ್ತೆ ನಂಬ್ಕೊಂಡಿದ್ರಲ್ಲ ಜನ. ರಿಸಲ್ಟ್ ಬಂದಾಗ ನೋಡಿದ್ರೆ 240ಕ್ಕೆ ನಿಂತ್ಕೊಂಡ್ರು ಅವರು, ಕೂಟವಾಗಿ 290 ಚಿಲ್ಲರೆಗೆ ನಿಂತ್ಕೊಂಡ್ರು ಅವರು. ಅವಾಗೇನಾಯಿತು, ಒಂದೇ ದಿನ ಶೇರ್ ಮಾರ್ಕೆಟು 31 ಲಕ್ಷ ಕೋಟಿಗಳಷ್ಟು ಬಿದ್ದೋಯ್ತು, ಮುಗಿದೋಯ್ತು ಅವ್ರ ಕತೆ. 1 ಲಕ್ಷ 2 ಲಕ್ಷ ಆಗುತ್ತೆ ಅಂತ ಹಾಕಿರ್ತಾನಲ್ಲ, ಒಂದು 20,000 30,000 ಬಂದಿದ್ರೆ ಹೆಚ್ಚು, ಅಥವಾ 50,000 ಆಗಿರಬಹುದು. ಒಬ್ಬೊಬ್ಬ ಮನುಷ್ಯನ ಹತ್ರ 50,000 20,000 30,000 ಹೋಗಿದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಹಾಕಿರ್ತಾರೆ ಶೇರ್ ಮಾರ್ಕೆಟಲ್ಲಿ. ಅಲ್ಲಿ ಆ ಹಣ ಎಲ್ಲ ಎಲ್ಲಿ ಹೋಯಿತು? ನೀವು ಪ್ಲ್ಯಾನ್ ಮಾಡಿಕೊಂಡು ಈ ತರಹದ ಹಗರಣ ಮಾಡಿದ್ದೀರಿ. ಇದು ಅದಾನಿ ಹಗರಣವನ್ನು ಮೀರಿಸಿರುವಂಥ ಹಗರಣ ಅಂಥೇಳಿ ರಾಹುಲ್ ಗಾಂಧಿ ಹೇಳ್ತಿರುವಂಥ ಹೇಳಿಕೆ. ಒಂದೇ ದಿನ 31 ಲಕ್ಷ ಕೋಟಿ ಅಂತ ಹೇಳಿದ್ರೆ ಭಾರತ ದೇಶವನ್ನು ಹೆಚ್ಚು ಕಡಿಮೆ 8 ತಿಂಗಳಿಗೆ ಸಾಕಬಹುದು. ಇಡೀ ದೇಶವನ್ನು 8 ತಿಂಗಳಿಗೆ ಎಲ್ಲ ಯೋಜನೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಸಾಕುವಷ್ಟು ಅಮೌಂಟ್ ಇದು. 31 ಲಕ್ಷ ಕೋಟಿ ಅಂತ ಹೇಳಿದ್ರೆ ಅಷ್ಟು ಹಣ ನಷ್ಟ ಆಯ್ತಲ್ಲ. ನೀವು ಪ್ಲ್ಯಾನ್ ಮಾಡಿ, ನಿಮ್ಮ ಬಳಿಯಲ್ಲಿ 220 ಸೀಟು ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು, 370 ಬರಲ್ಲ ಅಂತ ಗೊತ್ತಿತ್ತು, ಬಂದಷ್ಟು ಬರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ಕೆಲಸ ಮಾಡಿದ್ದೀರಿ ಅಂಥೇಳಿ ರಾಹುಲ್ ಗಾಂಧಿಯವರ ಆರೋಪ. ಈ ದೇಶದ ಜನತೆಗೆ ನಿಮ್ಗಳ ಮಾತು ಕಟ್ಕೊಂಡು 31 ಲಕ್ಷ ಕೋಟಿ ನಷ್ಟ ಆಯಿತು, ಅಮಿತ್ ಶಾ ಪಾತ್ರ ಇದೆ ಅಂಥೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. 3 जून को स्टॉक मार्केट सारे रिकॉर्ड तोड़ देता है और 4 जून को खटाक से स्टॉक मार्केट अंडरग्राउंड चला जाता है. व्हाट वाज देयर ऑन 30th? मोर देन डबल व्हाट वाज देयर ऑन 29, 28. ये अनोमली देख, ये कौन लोग हैं? ये वो लोग हैं जो जानते हैं कि कोई ना कोई घपला हो रहा है,
हजारों करोड़ रुपए यहां पे इन्वेस्ट हुए, 30 लाख करोड़ रुपए का लॉस होता है। किसका लॉस होता है? रिटेल इन्वेस्टर्स का लॉस होता है। तो ये जो आप देख रहे हैं, हिंदुस्तान की स्टॉक मार्केट की हिस्ट्री का सबसे बड़ा स्कैम है। व्हाट इज द कनेक्शन बिटवीन द बीजेपी, द फेक एग्जिट पोलस्टर्स एंड द dubious foreign investors who invested one day before the exit polls were announced and made a huge profit at the cost of 5 crore families? 3rd जून को स्टॉक मार्केट सारे रिकॉर्ड तोड़ देता है और 4 जून को खटाक से स्टॉक मार्केट अंडरग्राउंड चला जाता है। व्हाट वाज देयर ऑन 30th? मोर देन डबल। व्हाट वाज देयर ऑन 29, 28? ये अनोमली देख। ये कौन लोग हैं? ये वो लोग हैं जो जानते हैं कि कोई ना कोई घपला हो रहा है। हजारों करोड़ रुपए। ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸಲಹೆ ಕೊಡೋದಿದ್ದರೆ ಅವರು ನುರಿತ ಸರ್ಟಿಫೈಡ್ ಪ್ರಮಾಣೀಕೃತ ತಜ್ಞರಾಗಿರಬೇಕು. ಅಕಸ್ಮಾತ್ ಆ ಥರ ತಜ್ಞರಲ್ಲದೇ ಇರೋರು ಆ ಶೇರ್ ತೊಗೊಳ್ಳಿ, ಈ ಶೇರ್ ತೊಗೊಳ್ಳಿ, ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಅಪರಾಧವಾಗುತ್ತೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿಯೊಬ್ಬರು, ಗೃಹ ಸಚಿವರೊಬ್ಬರು, ವಿತ್ತ ಸಚಿವರೊಬ್ಬರು ವಿತ್ ಡೇಟ್, ನೀವು ಶೇರ್ ತೊಗೊಳ್ಳಿ, ಜೂನ್ 4ಕ್ಕೆ ಶೂಟಪ್ ಆಗುತ್ತೆ, ಮೇಲೆ ಹೋಗುತ್ತೆ. ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ, ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇವ್ರು ಎಷ್ಟು ನಂಬರ್ ತೊಗೊಳ್ತಾರೆ ಅಂಥೇಳಿ. ಎಷ್ಟು ನಂಬರ್ ತೊಗೊಳ್ತಾರೆ ತುಂಬ ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಿತ್ತು. ಆದರೆ ಇದನ್ನು ಎಕ್ಸಿಟ್ ಪೋಲ್ ಮೂಲಕವಾಗಿ ಒಂದು ಸ್ಕ್ಯಾಮ್ ನಡೆದಿದೆ ಇಲ್ಲಿ. ಎಕ್ಸಿಟ್ ಪೋಲಲ್ಲಿ ಹೈಯೆಸ್ಟ್ ತೋರಿಸ್ಬಿಟ್ರು, ಜನಕ್ಕೆ ಆಸೆ ಬರುತ್ತೆ. ಜಸ್ಟ್ ಬಿಫೋರ್ ಒಂದು 36 ಗಂಟೆ 40 ಗಂಟೆಗಳ ಮುಂಚೆ ನಡೆದಿರೋ ಆಟ ಇದು, ಜೂನ್ 4ಕ್ಕಿಂತ ಮುಂಚೆ. ಚೆನ್ನಾಗಿ ಗೊತ್ತಿತ್ತು. ಎಕ್ಸಿಟ್ ಪೋಲ್ 370 ಅಂದ ತಕ್ಷಣ ಜನ ಬಂದು ಇನ್ವೆಸ್ಟ್ ಮಾಡಿಬಿಟ್ರು. ಜೂನ್ 4 ಹೇಗಿದ್ದು ರಿಸಲ್ಟ್ ಬರುತ್ತೆ, ಅವತ್ತು ಇನ್ನೂ ಮೇಲೆ ಹೋಗಿಬಿಡುತ್ತೆ, ₹100 ಹಾಕಿದ್ರೆ 150, ₹200 ಬಂದುಬಿಡುತ್ತೆ ಅಂಥೇಳಿ ಆಸೆಗೆ ಏನು ಮಾಡಿಬಿಟ್ರು, ಇನ್ವೆಸ್ಟ್ ಮಾಡಿಬಿಟ್ರು. ಎಕ್ಸಿಟ್ ಪೋಲ್ಗೂ ರಿಸಲ್ಟ್ಗೂ ಸಂಬಂಧನೇ ಇರಲಿಲ್ಲ. ಎಕ್ಸಿಟ್ ಪೋಲೇ ಒಂದು ಸ್ಕ್ಯಾಮ್ ಮಾಡ್ಕೊಂಡ್ರಿ ಇವರು. ಜೂನ್ 4 ನೋಡಿದ್ರೆ ಪಾತಾಳಕ್ಕೆ ಹೊರಟೋಯ್ತು ಸ್ಟಾಕ್ ಮಾರ್ಕೆಟು. ಬ್ಲಡ್ ಬಾತ್, ಕರಡಿ ಹಿಡಿತ. 31 ಲಕ್ಷ ಕೋಟಿಗಳು ರಿಟೇಲ್ ಇನ್ವೆಸ್ಟರ್ಸ್ ಸರ್ವನಾಶವಾಗಿ ಹೋದ್ರವರು. ಇದೊಂದು ದೊಡ್ಡ ಸ್ಕ್ಯಾಮು. ಈ ಭಾರತದ ಇತಿಹಾಸದಲ್ಲೇ ಯಾರೊಬ್ಬ ಪ್ರಧಾನಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಈ ಥರ ಸ್ಟೇಟ್ಮೆಂಟ್ ಯಾವತ್ತೂ ಕೊಟ್ಟಿರಲಿಲ್ಲ. ಇದೊಂದು ಘೊಟಾಲ, ಇದೊಂದು ಸ್ಕ್ಯಾಮ್, ಒಂದು ಹಗರಣ ಅಂಥೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಂದ ಏನು ಸಲಹೆ ಬಂದಿತ್ತು ನೋಡಿ. 4 जून जैसा आपने कहा, जिस दिन चुनाव का नतीजा आएगा, यानी भारत का स्टॉक मार्केट के लिए उसके सारे जो उनके प्रोग्रामिंग के जो प्रोग्रामिंग वाले सारे उनके थक जाएंगे। 4 इससे भी बड़े गोते स्टॉक मार्केट ने लगाए हैं। इसको चुनाव के साथ जोड़ना नहीं चाहिए। खैर, अफवाहों के कारण ऐसा हुआ भी होगा तो 6 जून के पहले आप बाय कर लेना, 4 जून के पहले वो शूट अप करेगा। स्टॉक मार्केट के लिए आकलन नहीं कर सकता। कह रहा हूं कि 400 पार होने वाला है, मोदी जी की स्थिर सरकार आने वाली है, तो निश्चित रूप से बाजार ऊपर आएगा। इससे भी बड़े गोते स्टॉक मार्केट ने। A stable government has been in place, which gives predictable policies, predictable and consistent tax framework. All these matter to the stock markets. So if there is going to be, and there will be, that's my confidence, a good result coming for BJP on the 4th, it indicates stability, people standing by a good majority infused government, and that will mean good message for the stock market, and therefore it can really go up. It will be a solid bulls market then. A stable government has been